ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ರೆಡಿಮೇಡ್ ನೆಕ್ಕನ್ನು ಯಾವ ಥರ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿದರೆ ನೀವು ಯಾವುದೇ ಸೈಜ್ ಕುರ್ತಿ ನೆಕ್ ಡಿಸೈನನ್ನು ನೀವು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಬೋದು. ನೀವೇನಾದರೂ ಮೊದಲ ಬಾರಿ ಚಾನಲನ್ನು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ನೋಡಿ, ಈ ಫ್ಯಾಬ್ರಿಕಲ್ಲಿ ರೆಡಿಮೇಡ್ ನೆಕ್ ಡಿಸೈನ್ ಈ ಥರ ಬಂದಿದೆ. ಈ ಫ್ಯಾಬ್ರಿಕಲ್ಲಿ ನಾನು ಸೈಡ್ ಸ್ಲಿಟ್ ಕುರ್ತಿನ ಸ್ಟಿಚ್ ಮಾಡ್ತೀನಿ. ಯಾವ ಥರ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿ ಕೊನೆವರೆಗೂ. ಈಗ ನಾನು ಮೊದಲಿಗೆ ಇಲ್ಲಿ ಕೆಳಗಡೆ ಲೇಸ್ ಇದೆ, ಇದನ್ನು ನಾನು ಓಪನ್ ಮಾಡ್ತೀನಿ. ಈ ಲೇಸನ್ನು ಕುರ್ತಿ ಪೂರ್ತಿ ಸ್ಟಿಚ್ ಆದಮೇಲೆ ಕೆಳಗಡೆ ಅಟ್ಯಾಚ್ ಮಾಡಬೇಕು. ಈಗ ನಾನು ಫ್ಯಾಬ್ರಿಕಲ್ಲಿ 2 ಫೋಲ್ಡ್ ಮಾಡ್ಕೋತೀನಿ. ನೀಟಾಗಿ ಡಿಸೈನನ್ನು ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಡಿಸೈನ್ ಸೆಂಟರ್ಗೆ ಬರಬೇಕು. ಮೊದಲು ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಹೀಗಾಗಿ ನಾನು ಫ್ರಂಟ್ ಪಾರ್ಟನ್ನು ಅಷ್ಟೇ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ 2 ಫೋಲ್ಡಲ್ಲಿ. ನೋಡಿ, ಡಿಸೈನ್ ಸೆಂಟರಲ್ಲಿನೇ ಬರಬೇಕು. ಡಿಸೈನ್ ನೋಡಿಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕು. ನೀವೇನಾದರೂ ಡಿಸೈನನ್ನು ಆ ಕಡೆ ಈ ಕಡೆ ಮಾಡಿ ಕಟ್ಟಿಂಗ್ ಮಾಡಿದರೆ ಕುರ್ತಿ ಪೂರ್ತಿ ಸ್ಟಿಚ್ ಆದಮೇಲೆ ವೇರ್ ಮಾಡಿದಾಗ ಕಂಫರ್ಟೇಬಲ್ ಆಗಿರಲ್ಲ. ಹೀಗಾಗಿ ಡಿಸೈನನ್ನು ನೋಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ನಾನಿಲ್ಲಿ ಶೋಲ್ಡರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರನ್ನು ನಾನು 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಟೋಟಲ್ ಶೋಲ್ಡರ್ ಇದೆ 12 ಇಂಚ್. ಅದರಲ್ಲಿ ಹಾಫ್ ಮಾಡಿದಾಗ 6 ಇಂಚ್ ಬರುತ್ತೆ. ನಾನು 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೆಕ್ ವಿಡ್ತ್ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈಗ ನಾನು ಆರ್ಮೋಲ್ನು ಸಹಿತ 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎದೆಯ ಸುತ್ತಳತೆಯನ್ನು ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಹೇಳ್ತೀನಿ, ಇದು ಎಲ್ಲ ಸೈಜ್ಗೂ ಅನ್ವಯ ಆಗುತ್ತೆ. ಇಲ್ಲಿ ಎದೆಯ ಸುತ್ತಳತೆ ಎಷ್ಟಿರುತ್ತೋ ಅದನ್ನು 4ರಿಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚನ್ನು ಮಾರ್ಜಿನ್ನಾಗಿ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಎಷ್ಟು ಬರುತ್ತೋ ಅದನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ನಾನು 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ನಾನು ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ಲೆಂತ್ ನಾನು 14 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಹಿಪ್ ಲೆಂತನ್ನು ನಾನು 20 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡಿದ್ದೀವಿ. ಆ ಪಾಯಿಂಟಿಗೆ ನಾವು ವೇಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ವೇಸ್ಟ್ ರೌಂಡ್ ನಾನು ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ವೇಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು 4ರಿಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಹಾಗೆ ನಾನು ಇಲ್ಲಿ ಹಿಪ್ ರೌಂಡನ್ನು ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಿಪ್ ರೌಂಡ್ ಬಂದು ಎಷ್ಟಿರುತ್ತೆ ಅದನ್ನು 4ರಿಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ನಾನು ಈ 3 ಪಾಯಿಂಟನ್ನು ಕೂಡಿಸ್ಕೋತೀನಿ ಗೆರೆ ಎಳ್ಕೊಂಡು. ಈಗ ಈ ಪಾಯಿಂಟಿಂದ ನಾವು ಬಾಟಮ್ವರೆಗೂ ಸ್ಟ್ರೇಟಾಗಿ ಲೈನ್ ಎಳ್ಕೋಬೇಕು. ಆರ್ಮೋಲ್ ರೌಂಡನ್ನು ಈಗ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಥರ ಶೇಪ್ ಹಾಕೋಬೇಕು, ಕರು ಶೇಪಲ್ಲಿ. ಇದು ಬ್ಯಾಕ್ ಆರ್ಮೋಲ್ ಶೇಪ್. ಮತ್ತು ಅರ್ಧ ಇಂಚ್ ಒಳಗಡೆಯಿಂದ ಈ ಥರ ಮತ್ತೊಂದು ಶೇಪ್ ಹಾಕೋಬೇಕು. ಇದು ಫ್ರಂಟ್ ಆರ್ಮೋಲ್ ಶೇಪ್. ಈಗ ಬ್ಯಾಕ್ ಆರ್ಮೋಲ್ ಶೇಪ್ದಿಂದ ಕಟ್ಟಿಂಗ್ ಮಾಡ್ಕೋಬೇಕು ಮಾರ್ಕಿನ ಮೇಲೆ. ನೋಡಿ, ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಿಪ್ ರೌಂಡನ್ನು ಮಾರ್ಕ್ ಮಾಡಿದ್ದೀವಿ, ಅಲ್ಲಿ ಸಣ್ಣದಾಗಿ ನಾಚ್ ಹಾಕ್ಕೋಬೇಕು. ಇಲ್ಲಿಂದ ಕೆಳಗಡೆ ಸ್ಲಿಟ್ ಬರುತ್ತೆ. ಈಗ ಫ್ರಂಟ್ ಪಾರ್ಟನ್ನು ತೆಗೆದಿಟ್ಕೊಂಡು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋ ಸಲುವಾಗಿ 2 ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಬಟ್ಟೆನ. ಈ ಥರ ಉಳಿದಿರೋ ಬಟ್ಟೆನಲ್ಲಿ 2 ಫೋಲ್ಡ್ ಮಾಡ್ಕೋಬೇಕು. ಈಗ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದ ಸೈಡು ನನ್ನ ಕಡೆ ಇದೆ. ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೊಂಡು ನೋಡಿಕೊಂಡು ಅದ್ರ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ತೋರಿಸ್ಕೊಡ್ತಿದ್ದೀನಿ, ಇದೇ ಥರ ಕಟ್ಟಿಂಗ್ ಮಾಡ್ಕೋಬೇಕು.
ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಉಳಿದ ಬಟ್ಟೆನಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಯೂ ಕೂಡ ನಾನು ನಾಚ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತನ್ನು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ ಕಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ಸ್ಲೀವ್ಸನ್ನು ಮೆಗಾತೋಳು ಇಡ್ತಾ ಇದ್ದೀನಿ. ಮೆಗಾತೋಳು ಅಂದರೆ ಕ್ಯಾಪ್ ಸ್ಲೀವ್ಸ್. ಇಲ್ಲಿ ಮೊದಲಿಗೆ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಮತ್ತೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ತ್ರಿಕೋನಾಕಾರದಲ್ಲಿ. ನನ್ನ ಕಡೆ ಫೋಲ್ಡ್ ಸೈಡ್ ಇದೆ, ಈ ಕಡೆ ಓಪನ್ ಸೈಡ್ ಇದೆ. ಈಗ ಮತ್ತೆ ಫೋಲ್ಡ್ ಮಾಡ್ಕೋಬೇಕು ಈ ಥರ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಇದೆ ಆ ಕಡೆ ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡಬೇಕು. ಈ ಕಡೆ ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡಬೇಕು. ಈ ಕಡೆ ಸ್ಲೀವ್ಸ್ ವಿಡ್ತನ್ನು ಮಾರ್ಕ್ ಮಾಡಬೇಕು, ಅಂದರೆ ಸ್ಲೀವ್ಸ್ ರೌಂಡನ್ನು ಮಾರ್ಕ್ ಮಾಡಬೇಕು. ಇಲ್ಲಿ ನಾನು ಸ್ಲೀವ್ಸ್ ಲೆಂತನ್ನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೆಗಾತೋಳಿಗೆ ನೀವು ಎಷ್ಟು ಕಡಿಮೆ ಇಂಚನ್ನು ಮಾರ್ಕ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಸ್ಲೀವ್ಸ್ ರೌಂಡನ್ನು 8 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ರೌಂಡನ್ನು ನಾನು 6.5 ಇಂಚ್ ಪ್ಲಸ್ 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ 8 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಕೆಳಗಡೆ 1 ಇಂಚ್ ಮಾರ್ಕ್ ಮಾಡಿ ಸ್ಲೀವ್ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಆರ್ಮೋಲು ಮತ್ತು ಫ್ರಂಟ್ ಆರ್ಮೋಲು ಸೇಮನ್ನು ಬರುತ್ತೆ. ಈಗ ಮಾರ್ಕಿನ ಮೇಲೆ ಕಟ್ ಮಾಡ್ಕೋಬೇಕು. ನಾರ್ಮಲ್ ಸ್ಲೀವ್ಸ್ದಲ್ಲಿ ಫ್ರಂಟ್ ಆರ್ಮೋಲು ಬ್ಯಾಕ್ ಆರ್ಮೋಲ್ಗಿಂತ ಅರ್ಧ ಇಂಚ್ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ಕ್ಯಾಪ್ ಸ್ಲೀವ್ಸಲ್ಲಿ ಆ ಥರ ಬರಲ್ಲ. 2 ಆರ್ಮೋಲ್ ಸೈಡೂ ಸೇಮ್ ಬರುತ್ತೆ. ಇಲ್ಲಿ ನಾನು ಸೆಂಟರ್ಗೆ ನಾಚನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಸ್ಲೀವ್ ಜಾಯಿಂಟ್ ಮಾಡುವಾಗ ಸೆಂಟರ್ ಪಾಯಿಂಟು ಗೊತ್ತಾಗುತ್ತೆ. ನೋಡಿ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ 2 ಸ್ಲೀವ್ಸ್ ಇಲ್ಲಿ ಬಂದಿವೆ. ಈಗ ಬ್ಯಾಕ್ ನೆಕ್ಕನ್ನು ಮಾಡ್ಕೊಳ್ಳೋ ಸಲುವಾಗಿ ನಾನೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ ಈ ಥರ. ಅದನ್ನು ಈ ಥರ ಫೋಲ್ಡ್ ಸೈಡ್ ನನ್ನ ಕಡೆ ಇದೆ. ಈ ಥರ ಕೆಳಗಡೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಕೆಳಗಡೆ ಈ ಥರ ಇಟ್ಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡಬೇಕು. ನೆಕ್ ವಿಡ್ತನ್ನು ನಾನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೆಕ್ ವಿಡ್ತ್ ಅಂದರೆ ಕೊರಳಿನ ಅಗಲವನ್ನು ನಾನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಕೊರಳಿನ ಉದ್ದವನ್ನು ನಾನು ಇಲ್ಲಿ 5 ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಶೇಪ್ ಹಾಕೋತಾ ಇದ್ದೀನಿ. ಈಗ ಶೇಪಿನ ಮೇಲೆ ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟ್ ಕಟ್ ಆಗೋದ್ರ ಜೊತೆಗೇ ಕೆಳಗಿನ ಸ್ಟ್ರಿಪ್ಪು ಕೂಡ ಕಟ್ ಆಗುತ್ತೆ. ನೋಡಿ ಇಲ್ಲಿ ಸ್ಟ್ರಿಪ್ ಕೂಡ ಕಟ್ ಆಗಿದೆ. ಈಗ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ಥರ ಶೇಪ್ ಹಾಕ್ಕೊಂಡು ಅದ್ರ ಮೇಲೆ ಕಟ್ಟಿಂಗ್ ಮಾಡಬೇಕು. ಈಗ ಬ್ಯಾಕ್ ಪಾರ್ಟನ್ನು ಈ ಥರ ಓಪನ್ ಮಾಡಿ ಅದ್ರ ಮೇಲೆ ಸ್ಟ್ರಿಪ್ಪನ್ನು ಈ ಥರ ಇಟ್ಕೊಂಡು 1/4 ಇಂಚು ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಇದೇ ಥರ ನಾನು ಇಲ್ಲಿ ಫ್ರಂಟ್ ಪಾರ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಫೋಲ್ಡ್ ಸೈಡ್ ನನ್ನ ಕಡೆ ಇದೆ. ಇಲ್ಲಿ ನಾನು ನೆಕ್ ವಿಡ್ತನ್ನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮತ್ತು ನೆಕ್ ಡೆಪ್ತು 7.5 ಇಂಚಿದೆ. ಇಲ್ಲಿ ರೆಡಿಮೇಡ್ ನೆಕ್ಕನ್ನು ಅವರೇ ಕೊಟ್ಟಿದ್ದಾರೆ. ಅದು ಯಾವ ಥರ ಶೇಪಲ್ಲಿದೆ ಅದೇ ಶೇಪನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈ ಥರ ಶೇಪ್ ಹಾಕ್ಕೊಂಡು ಅದ್ರ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದರ ಜೊತೆನೇ ಸ್ಟ್ರಿಪ್ಪು ಕೂಡ ಕಟ್ ಆಗಿದೆ. ಅದನ್ನು 1 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ಥರ ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟನ್ನು ಈ ಥರ ಓಪನ್ ಮಾಡಿ ಅದ್ರ ಮೇಲೆ ಸ್ಟ್ರಿಪ್ಪನ್ನು ಈ ಥರ ನೀಟಾಗಿ ಇಟ್ಕೊಂಡು 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಿಚ್ ಹಾಕ್ಕೊಂಡು ರಾಂಗ್ ಸೈಡಲ್ಲಿ ಟರ್ನ್ ಮಾಡಬೇಕು. ಇಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಮಷಿನ್ ಮೇಲೆ.
ಈ ಥರ ನೀಟಾಗಿ ಡಿಸೈನ್ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ಇಲ್ಲಿ ನಾಚ್ ಹಾಕೋತಾ ಇದ್ದೀನಿ ಅಲ್ಲಲ್ಲಿಗೆ. ಇದರಿಂದ ಸ್ಟ್ರಿಪ್ಪು ನೀಟಾಗಿ ಟರ್ನ್ ಆಗುತ್ತೆ ನೋಡಿ. ಈ ಥರ ಟರ್ನ್ ಮಾಡಿಕೊಂಡು ಆಮೇಲೆ ಹ್ಯಾಂಡ್ ಸ್ಟಿಚ್ ಹಾಕೋಬೇಕು ನೋಡಿ ಫ್ರೆಂಡ್ಸ್. ನಾಚ್ ಹಾಕಿಲ್ಲ ಅಂದಿದ್ದಕ್ಕೆ ಟರ್ನ್ ಆಗ್ತಾಯಿಲ್ಲ. ಈ ಥರ ಸೆಂಟರ್ಗೂ ನಾಚ್ ಹಾಕ್ಕೊಂಡು ಈ ಥರ ಟರ್ನ್ ಮಾಡ್ಕೋಬೇಕು ನೀಟಾಗಿ. ಇಲ್ಲಿ ಟಾಪ್ ಸ್ಟಿಚ್ ಹಾಕೋ ಅವಶ್ಯಕತೆ ಏನಿಲ್ಲ. ಆಮೇಲೆ ಹ್ಯಾಂಡ್ ಸ್ಟಿಚನ್ನು ಹಾಕೋಬೇಕು. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಅದೇ ಥರ ನಾನು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟ್ರಿಪ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನಾಚ್ ಹಾಕ್ಕೊಂಡು ರಾಂಗ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಆಮೇಲೆ ಹ್ಯಾಂಡ್ ಸ್ಟಿಚ್ ಹಾಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ನೆಕ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ನಾಚ್ ಹಾಕಿದ್ದೀವಿ ಸೆಂಟರ್ಗೆ, ಅದನ್ನು ನೋಡಿಕೊಂಡು ಸೆಂಟರನ್ನು ಕೂಡಿಸ್ಕೊಂಡು ಈ ಥರ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಅದೇ ಥರ ಇಲ್ಲಿಯೂ ಕೂಡ ಇದು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಫಿಟ್ಟಿಂಗನ್ನು ಮಾಡಬೇಕು. ಕುರ್ತಿನ ಈ ಥರ ಉಲ್ಟಾ ಮಾಡಿಕೊಂಡು ಇಲ್ಲಿ ಹಿಪ್ ರೌಂಡ್ವರೆಗೂ 2 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿಂದ ಕೆಳಗೆ ಸ್ಲಿಟ್ ಬರುತ್ತೆ, ಅದೇ ಥರ ಇಲ್ಲಿಯೂ ಕೂಡ ಸ್ಟಿಚ್ ಹಾಕೋಬೇಕು. ಈಗ ಫಿಟ್ಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸ್ಟಿಚಿಂಗ್ ಹಾಕ್ಕೊತಾ ಹೋಗಬೇಕು. ಹಿಪ್ ರೌಂಡ್ವರೆಗೂ ಮಾತ್ರ 2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ನಾನು 2 ಇಂಚ್ ಬಿಟ್ಟಿದ್ದೀನಿ ಹಿಪ್ ರೌಂಡಲ್ಲಿ. ಈಗ ಕುರ್ತಿನ ಸೀದಾ ಮಾಡಿಕೊಂಡು ಈ ಥರ ಬಾಟಮಲ್ಲಿ 2 ಫೋಲ್ಡ್ ಮಾಡ್ಕೋಬೇಕು ಸೈಡಿಗೆ. ಅದ್ರ ಮೇಲೆ ಈ ಥರ ಸ್ಟಿಚ್ ಹಾಕ್ಕೊತಾ ಹೋಗಬೇಕು. ನೀಟಾಗಿ 2 ಫೋಲ್ಡ್ ಮಾಡ್ಕೊತಾ ಸ್ಟಿಚ್ ಹಾಕ್ಕೊತಾ ಹೋಗಬೇಕು. ಇಲ್ಲಿ ಟರ್ನ್ ಮಾಡಿಕೊಂಡು ಈ ಪಾರ್ಟನ್ನು ನೋಡಿಕೊಂಡು ಒಳಗಡೆ 2 ಫೋಲ್ಡ್ ಮಾಡ್ಕೋಬೇಕು. ಈ ಥರ 2 ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕ್ಕೊಂಡು ಈ ಥರ ಹೊಳಿಸ್ಕೊಂಡು ಮತ್ತೆ 2 ಫೋಲ್ಡ್ ಮಾಡ್ಕೊತಾ ಬಾಟಮ್ವರೆಗೂ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಈ ಥರ ಸ್ಟಿಚ್ ಹಾಕ್ಕೊತಾ ಹೋಗಬೇಕು ಬಾಟಮ್ವರೆಗೂ. ನೋಡಿ ಸೈಡ್ ಫಿಟ್ಟಿಂಗ್ ಯಾವ ಥರ ಬಂದಿದೆ ಅಂತ. ಇದು ಕೆಳಗಡೆ ಸ್ಲಿಟ್. ಇಲ್ಲಿ ಮತ್ತೊಂದು ಸ್ಟಿಚನ್ನು ಹಾಕೋಬೇಕು. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.